ಇದು ರಾಜ್ಯದ ಮದ್ಯಪ್ರಿಯರು ಮಿಸ್ ಮಾಡದೆ ನೋಡಲೇಬೇಕಾಗಿರುವಂತಹ ಸ್ಟೋರಿ. ಅರೆ ಬೆಳಬೆಳಗ್ಗೆ ಮದ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಮದ್ಯಪ್ರಿಯರ ಬಗ್ಗೆ ಮಾತಾಡ್ತಿದ್ದಾರೆ, ಏನದು ಸುದ್ದಿ ಅಂತ ಯೋಚನೆ ಮಾಡ್ತಿದ್ದೀರಾ? ಯಾರೆಲ್ಲ ಪಾರ್ಟಿ ಮೋಜು ಮಸ್ತಿ ಅಂತ ದಿನ ಬೆಳಗಾದ್ರೆ ಪ್ಲಾನ್ ಮಾಡ್ತಿದ್ದೀರೋ ಅಂಥವರೇ ಶಾಕ್ ಆಗುವಂತ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಮತ್ತೇರಿಸಿ ಮತ್ತೆ ಮತ್ತೆ ಬೇಕು ಅನ್ನೋರು ಬೇಜಾರಾಗುವಂತ ಸ್ಟೋರಿ ಇದು. ಆ ಒಂದು ಡಿಸಿಷನ್ ಆಗಿಬಿಟ್ರೆ ಮದ್ಯಪ್ರಿಯರು ಏನ್ ಮಾಡ್ತಾರೆ ಅನ್ನೋದೇ ಪ್ರಶ್ನೆ ಆಗ್ಬಿಟ್ಟಿದೆ. ಸರ್ಕಾರ ಆ ಒಂದು ನಿರ್ಣಯ ತೆಗೆದುಕೊಂಡ್ರೆ ಏನ್ ಗತಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಮದ್ಯಪ್ರಿಯರಿಗೆ ಸಂಬಂಧಪಟ್ಟಂತಹ ರಣರೋಚಕ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯದಲ್ಲಿ ಎಣ್ಣೆ ಬ್ಯಾನ್ ಆಗೇ ಬಿಡುತ್ತಾ ಅನ್ನೋದು ಪ್ರಶ್ನೆ. ರಾಜ್ಯದಲ್ಲಿ ಮದ್ಯ ಮಾರಾಟ ಬ್ಯಾನ್ ಮಾಡಿ ಎಲ್ಲಾ ಕಡೆ ಎಣ್ಣೆ ಅಂಗಡಿ ಜಾಸ್ತಿ ಆಗ್ಬಿಟ್ಟಿದೆ, ಯಾವುದು ಬೇಡ, ಅಕ್ರಮವಾಗಿ ಎಲ್ಲಂದ್ರಲ್ಲಿ ಎಣ್ಣೆ ಸೇಲ್ ಆಗ್ತಾ ಇದೆಯಂತೆ. ಎಲ್ಲಾ ಜಿಲ್ಲೆಗಳಿಂದ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಗಳು ಬರ್ತಾ ಇದೆ. ಹೀಗಾಗಿ ಕೂಡಲೇ ಬ್ಯಾನ್ ಮಾಡಿ ಅಂತ ಮಹಿಳಾ ಆಯೋಗ ಸರ್ಕಾರಕ್ಕೆ ಪತ್ರ ಬರೆದಿದೆ ಅಂತೆ. ಅಂದ್ರೆ ಸಿಎಂಗೆ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರೇ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದಾರೆ. ಕಲಬುರಗಿ, ಶಿವಮೊಗ್ಗ, ಬೀದರ್, ತುಮಕೂರು, ಹಾಸನದಲ್ಲಿ ಅಕ್ರಮ ಮದ್ಯ ಸೇಲ್ ಆಗ್ತಾ ಇದೆ. ಎಲ್ಲಾ ಕಡೆ ಹೋದಾಗ ಬಾರ್ ಮುಚ್ಚೋದಕ್ಕೆ ಮಹಿಳೆಯರು ಮನವಿ ಮಾಡ್ಕೊಳ್ತಿದ್ದಾರೆ. ಎಲ್ಲರ ಸಂಸಾರ ಉಳಿಬೇಕು ಅಂದ್ರೆ ಕೂಡಲೇ ಎಣ್ಣೆ ಅಂಗಡಿಯನ್ನ ಕ್ಲೋಸ್ ಮಾಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಸ್ಕೂಲ್, ಕಾಲೇಜು, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್, ಸರ್ಕಾರಿ ಕಚೇರಿ, ಆಸ್ಪತ್ರೆಗಳ ಬಳಿ ಎಲ್ಲಂದ್ರಲ್ಲಿ ಎಣ್ಣೆ ಮಾರಾಟ ಆಗ್ತಾ ಇದೆ. ಇದರಿಂದ ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇದೆ. ಹಲವು ಸಂಸಾರಗಳು ಬೀದಿಗೆ ಬರ್ತಾ ಇದೆ. ಸೊ ನಾನು ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲಾ ಹೆಣ್ಮಕ್ಳು ಬಂದು ದಯವಿಟ್ಟು ಇದಕ್ಕೊಂದು ಕ್ರಮ ಕೈಗೊಳ್ಳಿ ಅಂತ ಕೇಳ್ಕೊಳ್ತಿದ್ದಾರೆ. ಹಂಗಾಗಿ ದಯವಿಟ್ಟು ಮದ್ಯ ಮಾರಾಟವನ್ನ ಸ್ಟಾಪ್ ಮಾಡ್ಬಿಡಿ ಅಂತ ಪತ್ರ ಬರೆದಿದ್ದಾರಂತೆ. ಅವರ ಯೋಚನೆ ಏನೋ ಸರಿ, ಹಲವು ಸಂಸಾರಗಳು ಉಳಿಬೇಕು, ಆದ್ರೆ ಸರ್ಕಾರ ಉಳಿಬೇಕು ಅಂದ್ರೆ ಅಬಕಾರಿ ಇಲಾಖೆ ಇರಬೇಕು. ಯಾಕಂದ್ರೆ ಅತಿ ಹೆಚ್ಚಿನ ಆದಾಯ ಕೊಡದೆ ಅಬಕಾರಿ ಇಲಾಖೆ, ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸರ್ಕಾರದ ಅರ್ಧ ಬೊಕ್ಕಸ ಫುಲ್ಫಿಲ್ ಆಗುತ್ತೆ ಅಂದ್ರೆ ಅದು ಅಬಕಾರಿ ಇಲಾಖೆಯಿಂದ. ಕಂಪ್ಲೀಟ್ ಆಗಿ ಎಣ್ಣೆನೇ ಬ್ಯಾನ್ ಆಗ್ಬಿಟ್ರೆ ಸರ್ಕಾರ ನಡೆಸೋದು ಸ್ವಲ್ಪ ಕಷ್ಟ ಆಗಬಹುದು. ಸೊ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿ ಚಿಂತನೆ ಮಾಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಪ್ರಶ್ನೆ.